ದೇವರಿಗೋಸ್ಕರ 13,000 ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಇತಿಹಾಸ ನಿಮಗೆ ಗೊತ್ತಾ? ತಮಿಳುನಾಡಿನಲ್ಲಿ ಇರುವ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ವರ್ಷ 1323ರಲ್ಲಿ ದಿಲ್ಲಿ ಸುಲ್ತಾನರು ಈ ದೇವಸ್ಥಾನವನ್ನು ದೋಚುವುದಕ್ಕೆ ಅಂತ ಬರುತ್ತಾರೆ. ಆದರೆ ಅವರನ್ನು ತಡೆಯುವುದಕ್ಕೆ ಅಲ್ಲಿ ಒಂದು ಸೈನ್ಯ ಕೂಡ ಇರುವುದಿಲ್ಲ. ಸ್ವಾಮಿ ವಿಗ್ರಹವನ್ನು ಅಡಗಿಸಿ ಇಡುವುದಕ್ಕೆ ಅಲ್ಲಿ ಇರುವ ಅರ್ಚಕರಿಗೆ ಸ್ವಲ್ಪ ಸಮಯ ಬೇಕಾಗಿರುತ್ತದೆ. ಆ ಕಾರಣ 13,000 ಸಾಮಾನ್ಯ ಭಕ್ತರು ಆ ದೇವಸ್ಥಾನದ ಹೊರಗಡೆ ಒಬ್ಬರ ಕೈ ಇನ್ನೊಬ್ಬರು ಹಿಡಿದು ಒಂದು ಗೋಡೆಯಾಗಿ ನಿಲ್ಲುತ್ತಾರೆ. ಮತ್ತೊಂದು ಕಡೆಯಿಂದ ದಿಲ್ಲಿ ಸುಲ್ತಾನರ ಸೈನ್ಯ ಆ ಭಕ್ತರನ್ನು ಕೊಲ್ಲಲು ಹೋದಾಗಲೂ ಕೂಡ ಆ ಭಕ್ತರು ಹಿಂಜರಿಯಲಿಲ್ಲ. ಈ ಸಮಯದಲ್ಲಿ ದೇವಸ್ಥಾನದ ಒಳಗಡೆ ಇರುವ ಅರ್ಚಕರು ಕೆಲವು ಭಕ್ತಾದಿಗಳ ಸಹಾಯದಿಂದ ದೇವರ ವಿಗ್ರಹದ ಮುಂದೆ ಒಂದು ಗೋಡೆಯನ್ನು ನಿರ್ಮಿಸಿದರು. ಹಾಗೆ ಈಗಾಗಲೇ ನಿರ್ಮಿಸಿದ ಗೋಡೆ ತರಹ ಕಾಣಬಾರದೆಂದು ಆ ಗೋಡೆ ಮೇಲೆ ಮಣ್ಣನ್ನು ಸಿಂಪಡಿಸಿದರು. ದೇವಸ್ಥಾನದ ಒಳಬಂದ ಸೈನಿಕರು ವಿಗ್ರಹವನ್ನು ಹುಡುಕಿ ಎಲ್ಲೂ ಕಾಣದೇ ಇದ್ದಾಗ ಅಲ್ಲಿರುವ ಅರ್ಚಕರು ಹಾಗೂ ಭಕ್ತಾದಿಗಳು ವಿಗ್ರಹವನ್ನು ಎಲ್ಲೋ ತೆಗೆದುಕೊಂಡು ಹೋಗಿದ್ದಾರೆ ಅಂತ ನಂಬಿ ಕೈಗೆ ಸಿಕ್ಕ ಚಿನ್ನಾಭರಣಗಳನ್ನು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಅಲ್ಲಿಂದ ತೆಗೆದುಕೊಂಡು ಹೋದರು. ಸುಮಾರು 48 ವರ್ಷಗಳ ನಂತರ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಆ ಗೋಡೆಯನ್ನು ಒಡೆದು ನೋಡಿದರೆ ಒಂದು ಚೂರು ಹಾನಿ ಆಗದೆ ಇರುವ ಆ ವಿಗ್ರಹ ಅಲ್ಲೇ ಇರುತ್ತದೆ. ಇಂದಿಗೂ ಆ ವಿಗ್ರಹವನ್ನು ತಮಿಳುನಾಡಿನಲ್ಲಿ ಇರುವ ಶ್ರೀರಂಗಂ ದೇವಸ್ಥಾನದಲ್ಲಿ ನೋಡಬಹುದು. ನೀವೂ ಈ ದೇವಸ್ಥಾನದ ವಿಗ್ರಹವನ್ನು ವೀಕ್ಷಣೆ ಮಾಡಿದರೆ ನಿಮ್ಮ ಅನುಭವವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.